ಈಗ ಪೊಲಿಟಿಕಲ್ ಲೀಡ್ರು ಹಣಬಲ, ಜನಬಲ, ಅಧಿಕಾರ ಬಲ ಎಲ್ಲ ಇದ್ದು ಈಗ ಸಣ್ಣ ಪುಟ್ಟ ಜನಾಂಗದವರು ನಾವು ಅದನ್ನು ಧ್ವನಿ ಇಲ್ಲ, ಯಾರಿಗೆ ಧ್ವನಿ ಇರಲ್ಲ ಅವ್ರು ಮಾತಾಡೋಕ್ಕಾಗಲ್ಲ ಸರ್. ಈ ಅಸಂಘಟಿತ ಕಾರ್ಮಿಕರೆಲ್ಲ ಒಗ್ಗಟ್ಟಾಗಿ ಅದನ್ನು ಒಂದು ಇದು ಮಾಡಬೇಕು. ಅಲ್ಲಿ ಬೇರೆ ಏನೂ ಇಲ್ಲ. ಅಲ್ಲಿ ಅವ್ರದ್ದು ಇವತ್ತೇ ಅಲ್ಲ, ಇನ್ನು ಮುಂದಕ್ಕೂ ಅಷ್ಟೇ ಹಣಬಲ, ಅಧಿಕಾರ ಬಲ, ಜನಬಲ, ಇದು ಏನು ಜಾತಿ ಬಲ ಇದೇನಿರ್ತದೆ ಇದು ಯಾವಾಗಲೂ ಜೀವಂತವಾಗಿರ್ತದೆ. ಜಾತಿ ಬಲ, ಹಣಬಲ, ಅಧಿಕಾರ ಬಲ, ರಾಜಕೀಯ ಬಲ ಇದೆಲ್ಲ ಇರೋನು ಹೋಯ್ತಾನೆ ಇರ್ತಾನೆ. ಇಲ್ಲಿ ಮಾಮೂಲಿ ವಿದ್ಯಾವಂತರು ಆದರೆ ಮಾತ್ರನೇ ಎಲ್ಲ ತಿಳುವಳಿಕೆ ಸದ್ವಿದ್ಯೆಯಲ್ಲಿ ದುಡ್ಡಿಗೆ ಮಾರ್ಬಿಡ್ತಾವ್ರಲ್ಲ ಸರ್. ವಿದ್ಯೆ ಯಾವುದೇ ಒಂದು LKG ಮಗುಗೆ ಸೇರ್ಸೋಕೆ ಹೋಯ್ತು ಅಂದ್ರೆ 50,000 ರೂಪಾಯಿ ಕೇಳ್ತಾರೆ. 50,000 ರೂಪಾಯಿ ದುಡ್ಡು ಕೇಳ್ತು ಅಂತಂದರೆ ಚಿಕ್ಕ ಪುಟ್ಟ ಸೇರ್ತಾರೆ. ಎಜುಕೇಷನ್ನು ಸ್ವಲ್ಪ ಫ್ರೀ ಬಂದು ಸ್ವಲ್ಪ ಕಡಿಮೆ ಆಗಿ ಎಜುಕೇಷನ್ ಕೊಟ್ಟರೆ ಇವರು ಬೇರೆ ಬೇರೆ ಯಾವುದಾದೋ ಕೊಡ್ತಾರೆ ರಾಜಕೀಯಣಿಗಳು. ಅದು ಆಮಿಷಗಳು, ಭರವಸೆಗಳು, ಏನೇನೋ ವಿದ್ಯಾಭ್ಯಾಸ, ಮೆಡಿಕಲ್ಲು ಇದನ್ನು ಕೊಟ್ಟರೆ ಸಾಕು ನಮ್ಮ ಜನಗಳಿಗೆ. ಬಾಕಿದನ್ನೆಲ್ಲ ಅವ್ರು ಸೃಷ್ಟಿ ಮಾಡ್ಕೊತಾರೆ. ವಿದ್ಯಾಭ್ಯಾಸ ಒಂದು ಕೊಟ್ಟು ಅವ್ರಿಗೆ ಮೆಡಿಕಲ್ದು ಸ್ವಲ್ಪ ಸೌಲಭ್ಯ ಕೊಟ್ಟರೆ, ಹುಷಾರು ತಪ್ಪಿದಾಗ ಸ್ವಲ್ಪ ಚೆನ್ನಾಗಿರೋ ಟ್ರೀಟ್ಮೆಂಟ್ ಸಿಕ್ಬಿಟ್ರೆ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಸಾಕು, ಬೇರೆ ಏನು ಬೇಕಾಗಿಲ್ಲ ಅವ್ರಿಗೆ. ಬಾಕಿದೆಲ್ಲ ಅವರು ಸಂಪಾದನೆ ಮಾಡ್ತಾರೆ. ವಿದ್ಯೆನೇ ಇವತ್ತು ಮೇಯ್ನು ಕಾನ್ಸೆಪ್ಟು ವಿದ್ಯೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಆರೋಗ್ಯ. ಇವೆರಡೇ ಸಾಕಾಗಿರೋದು ಒಬ್ಬ ಮನುಷ್ಯನಿಗೆ. ಬಾಕಿದೆಲ್ಲ ಅವನು ಸೃಷ್ಟಿ ಮಾಡ್ತಾನೆ, ಅವನು ಗೊತ್ತು. ಅವನಿಗೆ ಹೊಲದಲ್ಲಿ ಗೇಯೋದು ಗೊತ್ತು, ಈಚೆ ಕಡೆ ಬಂದು ಬಸ್ ಓಡಿಸೋದು ಗೊತ್ತು. ಹಂಗಾಗಿ ಕಾಂಗ್ರೆಸ್ ಸರ್ಕಾರನೇ ಆಗಲಿ, BJPದೇ ಆಗಲಿ, ಕೊಡಬೇಕಾದ್ರೆ ಅವರು ಏನಂತ ನಮಗೆ ವಾಗ್ದಾನ ಕೊಟ್ಟಿರ್ತಾರೆ. ಪ್ರತಿಯೊಬ್ಬರಿಗೂ ಮನೆ ಕೊಡ್ತೀವಿ, ನಿಮಗೆ ವಿದ್ಯಾ ಕೊಡ್ತೀವಿ, ನಿಮಗೆ ಹಾಸ್ಪಿಟ್ಲ್ ಸ್ಪೆಷಾಲಿಟಿ ಕೊಡ್ತೀವಿ ಎಲ್ಲ ಹೇಳಿರ್ತಾರಲ್ಲ. ಇದನ್ನು ಯಾವ ಸರ್ಕಾರ ಬಂದು ಪ್ರಾಮಾಣಿಕವಾಗಿ ಮಾಡಿದ್ರು ಐ ಆಮ್ ಎಕ್ಸ್ಪೆಕ್ಟೆಡ್, ನಾವು ಇಷ್ಟಪಡ್ತೀವಿ ಅದನ್ನು. ನಮಗೆ ಬೇಕಾಗಿರೋದು ಶುದ್ಧವಾದ ಅವರು ಮನೆತನದವ್ರದ್ದು ಹೇಳ್ದಂತೆ, ಬೇರೆ ಬೇರೆಯವ್ರದ್ದು ಹೇಳ್ದಂತೆ ಯಾರು ಮೆರಿಟ್ ಸ್ಟೂಡೆಂಟ್ಗಳಿಗೆ ಕೆಲಸಗಳಾದರೆ ಆರಾಮಾಗಿ ಚೆನ್ನಾಗಿರ್ತದೆ. ಮೆರಿಟ್ ಅವ್ರಿಗೆ ಆಗಬೇಕು. ನೀವು ಅವ್ರ ಇನ್ಫ್ಲೂಯೆನ್ಸ್ ಇವ್ರ ಇನ್ಫ್ಲೂಯೆನ್ಸಿಂದ ಬಂದವ್ರಿಗೆ ಕೆಲಸಗಳಾಗೋಯ್ತು ಅಂತಂದರೆ ಏನು ಪ್ರಯೋಜನ ಸರ್? ಮೆರಿಟ್ ಹುಡುಗ ಹಿಂದೆ ನಿಂತಿರ್ತಾನೆ, ಇನ್ಫ್ಲೂಯೆನ್ಸ್ ಅವ್ನು ಮುಂದೆ ಬಂದು ಕೆಲಸ ಮಾಡ್ಕೊಂಡೋಯ್ತು ಅಂತಂದರೆ ಹಂಗಾರೆ ಅವನು ಪ್ರಾಮಾಣಿಕತೆಯಿಂದ ಓದ್ಬಿಟ್ಟು ಕೊನೆ ಮೇಲೆ ಸಿಗದೆ ಹೋದರೆ ಆ ಸಮಯದಲ್ಲಿ ಅವನಿಗೆ ಆ ಓದಿರೋದಕ್ಕೆ ಬೆಲೆ ಸಿಗಲ್ಲ ಅಂತಂದರೆ ಅವನಕ್ಕಿಂತ ಜಾಸ್ತಿ ಇದಾಗೋದು ಬೇರೆ ಯಾರೂ ಇಲ್ಲ. ಇವತ್ತು ಅನ್ಎಜುಕೇಟೆಡ್ಗಳು ಒಂದು ಯಾವುದೇ ಒಂದು ವಿಷಯದಲ್ಲಿ ಒಂದು ಲಂಚದಲ್ಲಿ ಅದರಲ್ಲೆಲ್ಲ ಇಲ್ಲ. ಎಲ್ಲ ಅನ್ಎಜುಕೇಟೆಡ್ಗಳು ಮಾಮೂಲಿ ಎಲ್ಲೆಲ್ಲ ಚಿಕ್ಕ ಪುಟ್ಟದ್ರಲ್ಲಿ ಸಿಗಾಕೊಂಡಿರ್ಬೋದು. ವಿದ್ಯಾವಂತರನ್ನೇ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿರ್ಬೋದು, ಅಥವಾ ಬೇರೆ ಬೇರೆದ್ರಲ್ಲಿ ಹಗರಣದಲ್ಲಿ ಸಿಕ್ಕಾಕೊಂಡಿರೋದು ಇರ್ಬೋದು. ಕೋರ್ಟು 16 ವರ್ಷ ನಡೀತದೆ. ಇವರು 16 ವರ್ಷ ತನಕ ಇವರು ಬೇರೆ ಬೇರೆ ಪವರಿಂದ ಇದು ನಿಮ್ಮ ಹೇಳಿಕೆ ಅಲ್ವಾ? ಇದು ನಾರ್ಮಲ್ ಆಗಿ ಒಂದು ಅದೇ ರಾಜಕೀಯ ಅವರೆಲ್ಲ ಸರ್ಕಾರದಿಂದನೇ ಅದು ಕೆಲಸ ನಡೆದ್ರೆ ನಡೆದಂಗೆ. ಈ ಸರ್ಕಾರ ಇದ್ರೆ ಕೆಲಸ ನಡೀತದೆ ಇಲ್ಲ ಆ ಥರ ಏನಾದರೂ ಸರ್? ಈಗ ನೋಡಿ ಸರ್, 3 ಕೆಲಸ ಮೇಯ್ನಾಗಿ ಮಾಡಬೇಕಾಗಿರೋದಿದೆ. ಈಗ ರಾಜಕೀಯಣಿಗಳ ಮಕ್ಕಳಾಗಲಿ, ಇತರೆ ಯಾರು ಗೌರ್ಮೆಂಟ್ ಜಾಬ್ನಲ್ಲಿ ಇರ್ತಾರೋ ಅವರೆಲ್ಲ ಬಂದು ಈ ಸರ್ಕಾರಿ ಶಾಲೆಗಳನ್ನ ಓದಿದ್ರೆ ಸರ್, ಸರ್ಕಾರಿ ಶಾಲೆಗಳು ಇಂಪ್ರೂವ್ಮೆಂಟ್ ಆಗುತ್ತೆ. ಯಾವುದು ದುಡ್ಡು ಗಿಡ್ಡು ಏನೂ ಬೇಕಾಗಿಲ್ಲ. ಈ ಮಟ್ಟದಲ್ಲಿ ನೋಡಿ ಸರ್, ಈ ಮಟ್ಟದಲ್ಲಿ ಆ ರಾಮ ಮಂದಿರ ಉದ್ಘಾಟನೆ ಆಗ್ಬೋದು, ಹಿಂದುತ್ವ ಆಗ್ಬೋದು, ನಮ್ಮ ದೇಶದ್ದು ಭದ್ರತೆ ವಿಷಯ ಇರ್ಬೋದು, ಮಿಲಿಟ್ರಿ ಅವ್ರದ್ದು ಇರ್ಬೋದು, BJP, ಭಾರತೀಯ ಜನತಾ ಪಕ್ಷ, ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಬಿಟ್ಟರೆ ಬೇರೆ ಯಾವುದೇ ಪೊಲಿಟಿಕಲ್ ಲೀಡರ್ ಬಂದರೂ ಈ ಮಟ್ಟಕ್ಕಂತೂ ಬೆಳೆಸೋಕ್ಕೆ ಸಾಧ್ಯನೇ ಇಲ್ಲ. ಅದು ನಮ್ಮ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ, ಬೇರೆದಲ್ಲ, ನಮ್ಮ ಸ್ವಂತದ್ದು. ಯಾಕೆಂದರೆ ಇವಾಗ ಏನೈತೆ ಈ ಲೀಡ್ರ್ಶಿಪ್ಪು ಪುನಃ ಇನ್ನೂ ಅದೇ ಥರ ಜನಗಳು ಬರಲಿ. ಈಗ ನರೇಂದ್ರ ಮೋದಿ ಸಾಹೇಬ್ರಿಗೆ ಅವ್ರಿಗೆ ಆದಂಥ ಏಜ್ ಆಗಿರ್ತದೆ. ನೆಕ್ಸ್ಟ್ ಬರೋರು ನಮ್ಗೆ ಆ ಥರ ಗುರುಗಳೇ ಬರಲಿ. ಹಿಂದೆ ಗುರು ಇದ್ದು ಮುಂದೆ ಗುರಿ ಇತ್ತು ಅಂತಂದರೆ ಒಂದು ದೇಶನೂ ಚೆನ್ನಾಗಿ ಹೋಗುತ್ತೆ. ಇವತ್ತೇನೋ ನಾವು ಇರ್ತೀವಿ, ನಾಳೆ ದಿವಸ ನಮ್ಮ ಮಕ್ಕಳಿಗಾರ ಚೆನ್ನಾಗಿರ್ತದೆ. ಲೀಡ್ರ್ಶಿಪ್ ಮಾಡೋರು ಭಾರಿ ಜೋರಾಗಿರೋ ಬರಬೇಕು. ಈಗ ಏನೈತೆ ಅದಕ್ಕಿಂತ ಒಂದು ಕೈ ಜಾಸ್ತಿನೇ ಬರಬೇಕು. ಈಗ ಭಾರತೀಯ ಜನತಾ ಪಾರ್ಟಿ ಅಲ್ಲದಂತೆ ಬೇರೆ ಯಾವುದೇ ಒಂದು ಸರ್ಕಾರ ಇದ್ರೂ ಈ ದೊಡ್ಡ ನಿರ್ಧಾರ ತಗೋತಾ ಇರಲಿಲ್ಲ. ಈ ಎಷ್ಟೋ ವರ್ಷದಿಂದ ಇದನ್ನು ತಗೊಳಕ್ಕಾಗಲಿಲ್ವಾ? ತಗೋಬೋದಾಗಿತ್ತು. ಅವರೆಲ್ಲರನ್ನೂ ವೋಟ್ ಬ್ಯಾಂಕ್ ಮಾಡ್ಕೊಂಡು ಒಡೆದಾಳ ನೀತಿ ಮಾಡ್ಕೊಂಡಿದ್ರು. ಈಗ ಅವ್ರಿಗೆ ಒಂದಾಗಿದ್ದರೆ ಒಂದು ಪಕ್ಷ ಇದಾಗಲ್ವಲ್ಲ.
ಈಗ ಅವರು ಇವರು ಅಣ್ಣ ತಮ್ಮ ಹೊಡೆದಾಡ್ತಾ ಇದ್ರೆ ಮಧ್ಯದಲ್ಲಿ ಬಂದು ಇದೆಲ್ಲ ಬ್ರಿಟಿಷ್ ನೀತಿ ಅಲ್ವೇ. ಈಗ ನಮ್ಮಲ್ಲೇ ತಂದು ಮಡಗಿ ನಾವು 2 ಪಾರ್ಟಿ ಆದರೆ ಅವರು ಮಧ್ಯದಲ್ಲಿ ಬಂದುಬಿಟ್ಟು ಅಲ್ಲೂ ಅವ್ರಿಗೂ ಒಂದು ಹೇಳೋದು ಇವ್ರಿಗೂ ಒಂದು ಹೇಳೋದು, ಮನೆ ಮೇಲೆ ಅವ್ರು ಬಂದು ಅಧಿಕಾರದಲ್ಲಿ ಕೂತ್ಕೊಳ್ಳೋದು. ಇದನ್ನು ನಮ್ಮ ಹೇಳೋದ್ನೆಲ್ಲ ಆಗಲಿ ನಾನು, ವಿದ್ಯಾಭ್ಯಾಸಗಳು ಕಡಿಮೆ ಇರ್ತದೆ, ಆರ್ಥಿಕವಾಗಿ ಹಿಂದುಳಿದಿರ್ತೀವಿ, ದುಡ್ಡು ಕಾಸು ಸಮಸ್ಯೆ ಇರ್ತದೆ, ಏನೋ ಆಸೆ ಆಮಿಷ ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋದು. ಈಗ ನಾವೇನೋ ಹಂಗಂತೀವಿ. ಈಗ ನಾವು ಇನ್ನು ಬೇರೆ ಬೇರೆ